ಡೆಕ್ ಮೇಲೆ ಕೂತ್ಕೊಂಡಾಗ ಒಬ್ಬ ಪಾದ್ರಿ ಬಂದಾಯ್ತು. ಮಾತಾಡ್ತಾ ಮಾತಾಡ್ತಾ ಹೇಳ್ದ, ಏನ್ ನಿಮ್ ಮೂಢನಂಬಿಕೆಗಳ ಗೂಡಾಗ್ಬಿಟ್ಟಿದೆ ನಿಮ್ಮ ರಾಷ್ಟ್ರ ಅಂದ್ರೆ ಏನು ಅರ್ಥ ಇಲ್ಲ. ಏನೇನು ನಂಬಿಕೆಗಳು ಇಟ್ಕೊಂಡಿದ್ದೀರಿ, ಪೂಜೆ ಅಂತೆ, ಕಲ್ಲಂತೆ, ಮರ ಅಂತೆ ಪೂಜೆ ಮಾಡ್ತೀವಿ, ಏನೇನೋ ಟೀಕೆ ಮಾಡಿದ. ಪರಂಪರೆಗಳ ಬಗ್ಗೆ ಟೀಕೆ ಮಾಡಿದ, ದೇಶದ ಬಗ್ಗೆ ಟೀಕೆ ಮಾಡಿದ. ಇವರು ನೋಡಿದ್ರು ಸ್ವಲ್ಪ. ಆ ನಂತರ ಎದ್ದು ಹೋದ್ರು. ಭಾರಿ ಆಳಲ್ವಾ. ಎದ್ದು ಹೋಗಿ ಅವನ್ ಕತ್ತು ಪಟ್ಟಿ ಹಿಡಿದ್ರು. ಇನ್ನು ಒಂದು ಮಾತು ನನ್ನ ದೇಶದ ಬಗ್ಗೆ ಏನಾದ್ರು ಕೆಟ್ಟ ಮಾತಾಡಿದ್ರೆ ಎತ್ತಿ ಸಮುದ್ರಕ್ಕೆ ಹಾಕ್ಬಿಡ್ತೇನೆ ನಾನು. ಉಳಿದವ್ರ ಸನ್ಯಾಸಿಗಳು ಹಿಂಗೆ ಮಾಡೋಕೆ ಸಾಧ್ಯ ಇದೆಯಾ? ಫೈಟಿಂಗ್ ಹೋಗೋಕೆ ಸಾಧ್ಯ ಇದೆಯಾ? ಯಾರಂತ ಸನ್ಯಾಸಿ ಮಾಡ್ಬಾರ್ದು. ಅವ್ರಿಗಂತ ಅಲ್ರಿ, ದೇಶ ನನ್ನ ತಾಯಿ ಇದ್ದ ಹಾಗೆ. ನಿಮ್ಮ ತಾಯಿ ಬಗ್ಗೆ ಯಾರಾದ್ರು ಕೆಟ್ಟ ಮಾತಾಡಿದ್ರೆ ಸುಮ್ಮನೆ ಇರ್ತೀರಾ ನೀವು? ನೋಡಿ, ದೇಶ ನನ್ನ ತಾಯಿ ಇದ್ದ ಹಾಗೆ, ನನ್ನ ತಾಯಿ ಬಗ್ಗೆ ಯಾರು ಕೆಟ್ಟ ಮಾತಾಡಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ? ಒಂದು ಮಾತಾಡಿದ್ರೆ ಸಕೆತ್ತು ಹಾಕ್ಬಿಡ್ತೀನಿ ಅಂತ ಮುಂದೆ ಪಾದ್ರಿ ಊರ್ ಮುಟ್ಟೋರ್ಗು ಬಾಯ್ ತೆಗಿಲಿಲ್ಲ ನಾವು. ಯಾಕೆ ಹೇಳ್ತೀನಿ ಅಂದ್ರೆ, ನನಗೇನು ಸಂಬಂಧ, ನನ್ನ ಕೆಲಸ ಅಲ್ಲಪ್ಪ ಅದು, ಆ ಬೇರೆದವ್ರು ಇದ್ದಾರೆ ನೋಡ್ಕೊಳ್ಳೋದಕ್ಕೆ ಅಂತನೂ ಹಂಗಿಲ್ಲ. ಸನ್ಯಾಸಿಯಲ್ಲ, ದೇಶ ಪ್ರೇಮ ಕುದಿತಾ ಇರ್ಬೇಕು ಹೊರಗಡೆ. ಇನ್ನೊಂದು ಕಡೆ ಮಾತು ಬರ್ತದೆ. ಅವ್ರು ಯಾರೋ ಕೇಳಿದ್ರಂತೆ, ಸನ್ಯಾಸಾಶ್ರಮ ದೊಡ್ಡದಲ್ವೇ ಸ್ವಾಮೀಜಿ? ಎಲ್ಲವನ್ನೂ ತ್ಯಾಗ ಮಾಡಿ ಹೋಗ್ಬೇಕಲ್ವಾ? ಬಾಲ್ಯ ಆಯ್ತು, ಮುಂದೆ ಗೃಹಸ್ಥ ಆಯ್ತು, ಮುಂದೆ ವಾನಪ್ರಸ್ಥ ಆಯ್ತು, ಸನ್ಯಾಸ ಆದ್ರೂ 4 ಆಶ್ರಮಗಳಲ್ಲಿ ತುದಿ ಅಲ್ವಾ? ಬಹುದೊಡ್ಡ ಆಶ್ರಮ ಅಂದ್ರೆ ಸನ್ಯಾಸಾಶ್ರಮ ಅಲ್ವಾ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರ ಕೊಡೋದು ವಿವೇಕಾನಂದ ಹೇಳೋದು, ಸನ್ಯಾಸಾಶ್ರಮ ದೊಡ್ಡದಲ್ಲ, ನನ್ನ ಪ್ರಕಾರ ಗೃಹಸ್ಥಾಶ್ರಮ ಬಹಳ ದೊಡ್ಡದು. ಮಲ್ಟಿವಿಟಮಿನ್ ಸೇವಿಸಿಯೂ ಎನರ್ಜಿ ಕೊರತೆ ಇದೆ. ನೀವು ಸೇವಿ